ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಕಾವ್ಯ ಒಳಗೆ ಬರ್ತಾ ಇದ್ದೀನ ನೋಡಿ. ಇನ್ನ ಊಟಕ್ಕೆ ಕರೀತಾ ಇರ್ತಾಳೆ ಕಾವ್ಯ. ಆಗ ಏನು ಊಟಕ್ಕ ನಾನು ಬರಲ್ಲ, ಯಾಕ್ರಿ ಹಿಂಗಾಡ್ತಾ ಇದ್ದೀರಾ? ಅಲ್ಲ ನಾನು ಹೇಳೋ ಮಾತು ನೀನು ಕೇಳಿಲ್ಲ ಅಂದ್ರೆ ನೀನು ಹೇಳೋ ಮಾತು ನಾನು ಯಾಕೆ ಕೇಳಬೇಕು? ಈಗ ಯಾಕ್ರಿ ಹಿಂಗಾಡ್ತಾ ಇದ್ದೀರಾ? ಏನ್ರಿ ವಿಚಾರ? ಅಲ್ಲ, ನಾನು ಹೇಳ್ದೆ ತಾನೇ ಮಂಟಪದಲ್ಲಿ ಕಲ್ಯಾಣ ನಿಲ್ಸು ಅಂತ. ನಿಲ್ಲಿಸ್ತೀರಾ? ಏನಾದ್ರೂ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇದ್ರೆ ಈಗ ನಿನಗೆ ಖುಷಿನಾ? ರೀ, ನಾನೇನ್ರಿ ಮಾಡ್ದೆ? ಈಗ ನಾನು ತಡ್ಗಟ್ಟಿದ್ರು ಈಗ ಈ ಮನೇಲೆಲ್ಲ ಅಪ್ಪನ ಸುಮ್ಮನೆ ಬಿಡ್ತಿದ್ರಾ? ಎಲ್ಲ ಮಕ ಗಂಟ ಹಾಕೊಂಡು ನಿಮ್ ಚಿಕ್ಕಮ್ಮ ಹೇಳ್ತಾ ಇದ್ರೆ ಇನ್ನ ಅಲ್ಲಿ ನಾನಾ ರಾಧಾಂತಗಳಾಗ್ತಿತ್ತು. ಅಲ್ಲಿರೋದು ಕಳಾವತಿ ಅಲ್ಲ, ಅಪ್ಪು, ಗೊತ್ತಾಯ್ತಾ? ಒಂದ್ ದಿವಸ ಸಹಿಸ್ಕೊಳ್ತಾಳೆ, 2 ದಿವಸ ಸಹಿಸ್ಕೊಳ್ತಾಳೆ, 3ನೇ ದಿವಸ ಅವಳೇನಾದ್ರೂ ಎದ್ರ ಹಾಕೊಂಡ್ರೆ ಮುಗಿತೀನ, ಈ ಮನೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಆ ಊರು ಸಹ ಬರೀ ಬೇಕೇನ್ರಿ? ಈಗ ಅವರೆಲ್ಲೋ ಇದಾರೆ, ನೆಮ್ಮದಿಯಾಗಿರ್ಲಿ ಬಿಡ್ರಿ, ನಡೀರಿ ಊಟ ಮಾಡೋಣ ಅಂತ ಹೇಳ್ತಿದ್ರು. ನನಗೆ ಊಟನೂ ಬೇಡ, ಏನೂ ಬೇಡ, ನೀನೇನ್ ಮಾಡೋದು ಬೇಕಾಗಿಲ್ಲ ನನಗೆ, ನೀನೇ ಹೋಗಿ ತಿನ್ಕೋ, ಇಲ್ಲ ನೀನ್ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗಲ್ಲ ಕಣ್ರಿ, ಹೇಳೋದ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರು. ನೀನೇನು ಹೇಳೋದ್ ಬೇಡ, ನಾನೇನು ಕೇಳೋದ್ ಬೇಡ, ನಾನು ಏನ್ ಮಾಡ್ಬೇಕೋ ನಾನು ಮಾಡ್ಕೋತೀನಿ, ನೀನ್ ಹೋಗ್ತೀಯಾ ಇಲ್ವಾ? ಬಿಡು, ನೀನ್ ಹೋಗಲ್ಲ ಅನ್ನೋ ಕಾಣುತ್ತೆ, ನಾನೇ ಹೋಗ್ತೀನಿ ಅಂತ ರೂಮಿಂದ ಹೊರಡ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅವಳು ಮೌನವಾಗಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಇನ್ನ ಊಟಕ್ಕೆ ಕೂತಿರ್ತಾರೆ. ಆಗ ಕವಿ, ನೀವೆಲ್ಲರೂ ಯಾವಾಗೂ ಹೀಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀರಾ ಅಂತ ಕೇಳಿದಾಗ ಅಪ್ಪು ಅವ್ರ ಸ್ನೇಹಿತ, ಇಲ್ಲ ಬಾವಾ, ನಾವು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಅಲ್ವಾ, ನಮಗೆ ಎಲ್ಲಿ ಇರುತ್ತೆ ಟೈಮು ಹೇಳಿ? ಬಂದ್ವಾ ತಿನ್ವಾ ಮಲ್ಕೊಂಡ್ವಾ ಅನ್ನೋಂಗೆ ಇರುತ್ತೆ, ನಮಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಇರುತ್ತೆ ಬಾವಾ ಅಂತ ಹೇಳ್ತಿದ್ದಂಗೆ, ಅಡ್ಗೆ ಏನ್ ಮಾಡ್ಕೋತೀರಾ ಅಂತ ಕೇಳ್ತಾ ಇರ್ತಾನೆ ಕವಿ. ಆಗ ಅಡ್ಗೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಬಾವಾ, ಅಷ್ಟಕ್ಕೂ ನಾವ್ ಹೇಳೋ ಡೈಲಾಗ್ ಇಷ್ಟೇ, ನಾನು ಕರಿ ತರ್ತಾ ಇದೀನೋ, ಅನ್ನ ಮಾಡ್ಬಿಡ್ರೋ ಅಂತ ಹೇಳೋದಷ್ಟೇ, ಅಷ್ಟು ಸಾಕು, ಇನ್ನ ನಾವು ಮಾಡ್ಕೋತೀವಿ, ತಿಂತೀವಿ, ಬಿತ್ಕೋತಾ ಇರ್ತೀವಿ ಅಷ್ಟೇ ಅಂತ ಹೇಳ್ತಿದ್ದೀನ ನೋಡಿ. ಕವಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ನೋಡಿದ್ರೆ ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ, ಅಷ್ಟಕ್ಕೂ ಅಲ್ಲಿ ರಾಜನ್ ತರ ಕುತ್ಕೊಂಡು ಊಟ ಮಾಡ್ತಿದ್ದ, ಈಗ ನಮ್ ನಡುವೆ ಊಟ ಮಾಡ್ತಿದ್ದಾನಲ್ಲ ಅಂತ ತುಂಬಾ ದುಃಖಿತವಾಗಿರ್ತಾಳೆ. ಆಗ ಏನಾಯ್ತು ಅಪ್ಪು ಅಂತ ಕೇಳ್ತಾ ಇದ್ರು. ಅವಳು ಸ್ಮೈಲ್ ಅಲ್ಲೇ ಏನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅವ್ರ ಸ್ನೇಹಿತರು ಅಬ್ಸರ್ವ್ ಮಾಡಿ, ಬೇಗ ಬೇಗ ಊಟ ಮಾಡು, ಹೊರಗಡೆ ಹೋಗೋಣ. ಯಾಕೋ? ಅಲ್ಲ ಕಣೋ, ಪಾಪ ಮದ್ವೆ ಆಗಿ ಇವಾಗ ತಾನೇ ಬಂದಿದ್ದಾರೆ, ಅವ್ರಿಗೆ ಪ್ರೈವೇಸಿ ಬೇಕು ಅಲ್ವಾ, ನಾವೆಲ್ಲಾದ್ರೂ ಹೊರಗಡೆ ಸಿನಿಮಾಗೆ ಹೋಗ್ಬಿಡೋಣವಾ ಅಂತ ಹೇಳಿ ಅವ್ರ ಸ್ನೇಹಿತರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಬೇಗ ಬೇಗ ತಿನ್ರೋ, ಯಾಕೋ ಏನಾಯ್ತೋ, ಬೇಗ ತಿನ್ನು ಅಂತಿದ್ಯಾ? ಅದು ಇವತ್ತು ನಾವು ಪ್ರಭಾಸ್ ಅವ್ರ ಮೂವಿ, ಇವತ್ತು ನಾವು ಫಿಲಮ್ಗೆ ಹೋಗ್ತಾ ಇದೀವೋ. ಫಿಲಮ್ಗ? ನನಗೆ ನಿದ್ದೆ ಬರ್ತಿದೆ, ನಾನು ನಿದ್ದೆ ಮಾಡ್ಬೇಕು ಅಂತ ಅದ್ರಲ್ಲಿ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ರೆ, ನೀನ್ ನಿದ್ದೆ ಮಾಡೋದು ಆಮೇಲಂತೆ, ಬಾ ಅಲ್ಲಿ ಫಿಲಮ್ ಹಾಕಿದ್ದಾರೆ, ಏನ್ ನೋಡಿದ್ರು ಏನು ನಿನ್ಗೆ, ಪದೇ ನೋಡಿದ್ರು ನಿನ್ಗೇನು ಬೇಜಾರಾಗಲ್ಲ ಅಂತ ಹೇಳ್ತಿದ್ರು. ಅಷ್ಟೊತ್ತಿಗೆ ಕವಿ, ಪಾಪ ಅವನಿಗೆ ನಿದ್ದೆ ಬರ್ತಿದೆ ಅಂತಿದ್ದಾನಲ್ವಾ, ಬಿಟ್ಟೋಗಿ ಅಂತ ಹೇಳ್ತಿದ್ರು. ನಿಮಗ್ ಗೊತ್ತಾಗಲ್ಲ ಬಾವಾ, ಅವ್ನು ಈಗ ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ, ಆಮೇಲೆ ಬೆಳಿಗ್ಗೆ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೆಂಗಸ್ರ ತರ ಮುಖ ಸಿಂಡ್ರಿಸ್ಕೊಂಡಿರ್ತಾನೆ. ಅದೆಲ್ಲ ನಮಗ್ ನೋಡಿ ಸಾಕಾಗ್ಬಿಟ್ಟಿದೆ, ಅದಕ್ಕೆ ನಾವು ಅವನು ಸಹ ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಂಗೆ, ಸರಿ ಆಯ್ತು ಅಂತ ಅನ್ಕೊಂಡು ಇನ್ನು ಅವ್ರಿಬ್ರು ಸ್ನೇಹಿತರು ಬೇಗ ಬೇಗ ಊಟ ಮುಗಿಸಿ, ಆಯ್ತೇನ್ರೋ ಊಟ, ನಡೀರೋ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಅಪ್ಪು, ಅರ್ಥ ಮಾಡ್ಕೋ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ನಾವು ಸ್ನೇಹಿತರೆಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇನ್ನು ಅಪ್ಪು ಮತ್ತೆ ಕವಿ ಇಬ್ರು ಊಟ ಮಾಡ್ತಾ ಇದ್ದಂಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅವ್ರ ಸ್ನೇಹಿತರು, ಯಾಕೋ ನನಗೆ ತುಂಬಾ ನಿದ್ದೆ ಬರ್ತಿದೆ ಕಣೋ, ನಾನು ನಿದ್ದೆ ಮಾಡ್ತೀನಿ, ಆ ಮೂವಿ ನೋಡಿ ಬೋರ್ ಹೋಗ್ಬಿಟ್ಟಿದೆ, ನನಗೆ ಮಲ್ಕೊಳ್ತೀನಿ ಕಣೋ ಅಂತ ಅದ್ರಲ್ಲಿ ಒಬ್ಬ ಸ್ನೇಹಿತ ಹೇಳ್ತಿದ್ರೆ, ನಿನ್ಗೇನು ಸ್ವಲ್ಪನೂ ಬುದ್ಧಿ ಬೇಡ್ವೇನೋ? ಅಲ್ಲ, ಅಪ್ಪುನು ಮತ್ತೆ ಬಾವ ಮದ್ವೆ ಆಗಿ ಇವಾಗ ತಾನೇ ಬಂದಿದ್ದಾರೆ, ಬೇಡ್ವಾ? ಅರ್ಥ ಮಾಡ್ಕೊಳಕ್ ಆಗ್ತಾ ಅಲ್ವಾ ನಿನ್ಗೆ ಅಂತ ಹೇಳ್ತಿದ್ರೆ, ಅದಕ್ಕ ಸರಿ, ಈಗ ನಾವು ಫಿಲಮ್ಗೆ ಹೋಗ್ಬಿಟ್ಟು ಬಂದ್ರು ಎಷ್ಟೊತ್ತಿಗೆ ಬರ್ತೀವಿ? ಫಿಲಮ್ ಹೋಗಿದ ತಕ್ಷಣ ಬಂದ್ಲೇ ಬರ್ತೀವಿ ತಾನೆ ರೂಮ್ಗೆ, ಅವಾಗಾದ್ರೂ ಅವರು ದೂರನೇ ಇರ್ಬೇಕಾಗುತ್ತೆ ತಾನೆ ಅಂತ ಹೇಳ್ತಿದ್ರೆ, ನೀವ್ ಇವಾಗ ರೂಮ್ ಒಳಗೆ ಬರ್ತೀನಿ ಅಂತ ಯಾರು ಹೇಳಿದ್ರು? ಇವತ್ತೆಲ್ಲ ನಾವು ಫುಟ್ಪಾತ್ ಅಲ್ಲೇ ನಡೀರಿ ಅಂತ ಅವರು ಸಹ ಗ್ಯಾಂಗ್ಗಳೆಲ್ಲ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಕಲ್ಯಾಣ್
ಅಪ್ಪನ ನೋಡಿ ಖುಷಿ ಪಡ್ತಾ ಇದ್ರೆ, ಏನು ನನ್ನ ನೋಡಿ ಅಷ್ಟೊಂದು ನಗ್ತಾ ಇದ್ದೀರಾ? ಹೋ, ನನಗೆ ಯಾಕೋ ಒಂದ್ ಕಡೆ ಬೇಜಾರಾಗ್ತಿದೆ. ಅಲ್ಲಿ ಆ ಮನೆಯಲ್ಲಿ ರಾಜರಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ರಿ, ಈಗ ನೋಡಿ ನಮ್ಮ ಮುಂದೆ ನೀವು ಊಟ ಮಾಡ್ತಾ ಇದ್ದೀರಾ. ನನಗೆ ಅದನ್ನ ನೆನ್ಸ್ಕೊಂಡ್ರೇನೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಆಗ ಅಷ್ಟಕ್ಕೂ ಅಲ್ಲಿ ಅಷ್ಟಕ್ಕೂ ಅದು ದೊಡ್ಡ ಬಂಗ್ಲೆನೇ ಆಗಿರ್ಬೋದು, ಆದ್ರೆ ಇಷ್ಟು ಸ್ವೇಚ್ಛವಾಗಿ ನಾನು ಯಾವತ್ತೂ ಊಟನೂ ಮಾಡಿರ್ಲಿಲ್ಲ ಅಪ್ಪು. ಅದು ನಿನ್ ಜೊತೆ ಸೇರಿದಾಗಿಂದ ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ ಇವತ್ತು. ಅದಕ್ಕೆ ನನಗೆ ಈ ಮೆಮೊರಬಲ್ ಡೇನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಿದ್ದೀವಿ ನೋಡಿ. ಅಪ್ಪಗೂ ಸಹ ಖುಷಿ ಆಗ್ತಾ ಇರುತ್ತೆ. ಅಷ್ಟಕ್ಕೂ ಈಗ ನಾವು ಕಹಿ ನೆನಪುಗಳನ್ನೆಲ್ಲ ಮರೆತೋಗಿ ಹೊಸ ಜೀವನನ ಪ್ರಾರಂಭ ಮಾಡಬೇಕು. ಆ ಅನಾಮಿಕಾ ವಿಚಾರ, ಆ ವಿಚಾರ, ಈ ವಿಚಾರ ಅನ್ನೋ ಕಾನ್ಸೆಪ್ಟ್ ನಮ್ಮಿಬ್ರು ಜೀವನದಲ್ಲಿ ಇರಲೇಬಾರ್ದು ಅಂತ ಒಪ್ಪಂದಕ್ಕೆ ಬಂದು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪರ್ಣ ನ್ಯೂಸ್ ಪೇಪರ್ ಓದ್ತಾ ಕೂತಿದ್ರೆ ಅಷ್ಟೊತ್ತಿಗೆ ಅಯ್ಯೋ ಹೊಟ್ಟೆ ಎಸಿತಿದ್ಯಲ್ಲಪ್ಪ, ಏನಿದೆಯೋ ಏನೋ ಅಂತ ಕಿಚನ್ ಒಳಗೆ ಓಡೋಗ್ತಾ ಇರ್ತಾನೆ ರಾಜ್. ಅಲ್ಲಿ ಇಲಿ ತರ ಏನೇನಿದೆ ಏನೇನಿಲ್ಲ ಅಂತ ಒಂದು ಸಂದಿಗೊಂದಿಗೆ ಗೊತ್ತಿಲ್ದಿರ ಎಲ್ಲ ಹುಡುಕ್ತಾ ಇರ್ತಾನೆ. ಈ ಕಡೆಯಿಂದ ನೋಡಿದ್ರೆ ಅಪರ್ಣ ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ರೆ, ಅಮ್ಮ ಏನು ಇಲ್ವಾ ಊಟಕ್ಕೆ? ಏನಿರುತ್ತೋ ಹಾಗೆ ನೀನ್ ಯಾಕೆ ಬರ್ಲಿಲ್ಲ ಊಟಕ್ಕೆ? ಅದು ಆ ಕಳಾವತಿ ಮಾಡಿರೋ ಊಟ ಯಾರು ತಿಂತಾರೆ? ಯಾಕೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಅಪರ್ಣ ಅವರು. ಆಗ ನನಗೆ ಈಗ ಆ ಪ್ರಶ್ನೆಗಳೆಲ್ಲ ಬಿಟ್ಟು ಊಟಕ್ಕೇನು ಇಲ್ವಾ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಫ್ರಿಡ್ಜ್ ಒಳಗೂ ಏನು ಇಲ್ಲ, ಹಣ್ಣು ಹಂಪ್ಲ ಏನು ಇಲ್ಲ, ಏನ್ ಮಾಡೋದು ನಾನು ಅಂತ ಯೋಚನೆ ಮಾಡ್ತಿದ್ದಂಗೆ ಅಲ್ಲಿ ಗೊಜ್ಜಿದೆ, ಅನ್ನ ಇದೆ, ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದಂಗೆ ಏನೋ ಆ ಕಳಾವತಿ ಮಾಡಿರೋದ ನನಗ್ ಬೇಡ, ಏನಕ್ಕೋ ಏನಾಯ್ತು ಅಂತ ಕೇಳ್ತಿದ್ರು. ಅದ್ರ ಬದಲು ಅವಳು ಮಾಡಿರೋ ಅಡ್ಗೆ ತಿನ್ನೋ ಬದಲು ನಾನು ಇವತ್ತೊಂದೊತ್ತು ಉಪವಾಸನೇ ಇದ್ಬಿಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬನ್ರಿ ಬಡಿಸ್ತೀನಿ ಊಟ. ಕಳಾವತಿ ಬರ್ತಾ ಇದ್ರೆ, ನೀನ್ ಮಾಡಿರೋ ಅಡ್ಗೆ ನಾನ್ ಏನ್ ತಿನ್ನೋದು ಬೇಕಾಗಿಲ್ಲ, ನಾನು ಇವತ್ತು ಉಪವಾಸನೇ ಇರ್ತೀನಿ ಅಂತ ಹೇಳಿ ಕೋಪ್ಕೊಂಡು ಹೊರಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಪರ್ಣ ಅವರು, ಯಾಕೆ ಕಾವ್ಯ ಏನಾಯ್ತು ಅಂತ ಕೇಳ್ತಿದ್ರೆ, ಅದು ಅತ್ತೆ ಕವಿಯವ್ರನ್ನ ನಾನು ತಡ್ದಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಊಟದ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅಪರ್ಣ ಅವರು ಸಹ ಯೋಚನೆ ಮಾಡಿ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಅವನಿಗೆ ಹೊಟ್ಟೆ ಹಸಿದ್ರು, ಅವನು ಹೊಟ್ಟೆ ಹಸುನ ತಡ್ಕೊಂಡಿರಕ್ ಆಗಲ್ಲ, ಬೇಗ ಬಂದೇ ಬರ್ತಾನೆ, ನೀನ್ ಹೋಗು ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕವಿ ಇಬ್ರು ನಿದ್ದೆ ಮಾಡೋಣ ಅಂತ ಅಪ್ಪು ಹಾಸ್ಗೆಲ್ಲ ಹಾಸ್ತಾ ಇದ್ರೆ, ಅಯ್ಯೋ ನಿಮ್ಗೆ ನೆಲದ ಮೇಲೆ ಮಲ್ಕೊಂಡ್ ಅಭ್ಯಾಸ ಇಲ್ಲ ಅನ್ಸುತ್ತಲ್ವಾ, ಆದ್ರೂ ನೀನ್ ಇದೆಯಲ್ಲ ಪಕ್ಕದಲ್ಲಿ, ಅದೇ ಒಂಥರ ಖುಷಿ ಇದೆ ಅಪ್ಪು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆಗ ಓ ನನ್ನೇ ನೋಡ್ಕೊಂಡ್ ಇದ್ಬಿಟ್ರೆ ನಿಮ್ಗೆ ಇವತ್ ನಿದ್ದೆ ಬರುತ್ತಾ, ಮಲ್ಕೊಳ್ರಿ ಅಂತ ಹೇಳ್ತಾ ಇದ್ದಂಗೆ, ಅದು ಯಾಕೋ ಇವತ್ತು ನನಗೆ ನಿದ್ದೆನೇ ಬರ್ತಾ ಇಲ್ಲ, ಅದಕ್ಕೆ ಒಂದ್ ಕವಿತೆ ಹಾಡೋಣ ಅಂತ ಇದ್ದೀನಿ. ಹಾ ಕವಿತೆನಾ? ನೀವ್ ಇವತ್ತೆಲ್ಲ ನನ್ನ ನೋಡ್ಕೊಂಡು ಕವಿತೆ ಹಾಡ್ತಾ ಇರ್ತೀರಾ, ಅದ್ ನನಗೂ ಗೊತ್ತು, ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ನಿಮ್ಗೆ ನೆಲದ ಮೇಲೆ ನಿದ್ದೆ ಬರಲ್ಲ ಅನ್ಸುತ್ತಲ್ವಾ ಅಂತ ಹೇಳ್ತಿದ್ರು. ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಅವರಿಬ್ರು ಸಹ ನಿದ್ದೆಗೆ ಜಾರ್ಕೊಂಡಿರ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿ ಅವ್ರ ಅಮ್ಮ ಅವ್ರ ಅತ್ತಿಗೆ ಎಲ್ಲ ಹೇಳಿರೋ ವಿಚಾರ ತುಂಬಾ ಮನ್ಸಿಗೆ ಬೇಜಾರಾಗಿರುತ್ತೆ. ಹಾಗೆ ಡ್ರಿಂಕ್ಸ್ ಮಾಡ್ತಾ ರಾಹುಲ್ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲ, ನಾನು ಈ ಮನೆಗೆ ಏನು ಅಲ್ಲ, ಹೊರಗಿನವಳು ಅಂತೆಲ್ಲ ಹೇಳ್ತಾರಲ್ವಾ, ಈ ಮನೆನ ನಾನು ನಾಶ ಮಾಡ್ದಿರ ಅದು ಹೇಗ್ ಸುಮ್ನೆ ಬಿಡ್ತೀನೋ ನಾನು ನೋಡೇ ಬಿಡ್ತೀನಿ. ಅಷ್ಟಕ್ಕೂ ಈಗ ಏನ್ ಮಾಡಕ್ ಹೊರಟಿದ್ಯಾ ಮಾಮ್? ಅಲ್ಲ, ಹೀಗೆ ಹೇಗಿದ್ರು ಒಬ್ಬ ಕಲ್ಯಾಣ್ ಹೊರಟಿದ್ದಾನೆ, ರಾಜ್ ಒಬ್ಬ ಇದ್ದಾನೆ, ಅವನು ಕಾವ್ಯನಿಂದ ದೂರ ಮಾಡಿದ್ರೆ ಅವನು ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆಗ ಅವನಲ್ಲಿ ಅವ್ನು ಏನ್ ಮಾಡ್ಬೇಕು ಅನ್ನೋದು ಅವನ್ಗೆ ತೋಚೋದಿಲ್ಲ ಅಂತ ಹೇಳ್ತಿದ್ರೆ, ಈಗೇನು ಕಾವ್ಯನ ಹೊರಗಡೆ ಕಳಿಸ್ತೀಯಾ, ಅದು ನಡೆಯುತ್ತಾ ಅಂತ ಹೇಳ್ತಿದ್ದಂಗೆ ರಾಹುಲ್, ನೀನು ನಾನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ರಾಹುಲ್, ನೀನ್ ಇದ್ವರ್ಗೂ ನಿಮ್ಮಮ್ಮನ್ ಮಾತ್ರ ನೋಡಿದ್ಯಾ, ಇನ್ನು ನಂದ್ರಲ್ಲಿ ಡೆವಿಲ್ ಇರೋದು ನೋಡಿಲ್ಲ, ಇನ್ಮೇಲೆ ನೋಡ್ತೀಯಾ ಅಂತ ಹೇಳ್ತಿದ್ದಂಗೆ, ಏನೋ ಮಾಡು ಮಾಮ್ ಅಂತ ಹೇಳಿನ ಅವರಿಬ್ರು ಸಹ ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತೆ ರಾಜಿನ ಅಯ್ಯೋ ಹೊಟ್ಟೆ ತಡ್ಕೊಳಕ್ ಆಗ್ತಿಲ್ಲ ಯಶು ಅಂತ ಅನ್ಕೊಂಡು ಅಡ್ಗೆ ಮನೆಯೊಳಗೆ ಬಂದು ಮತ್ತೆ ನೋಡ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಹಾಲಿನ ಪ್ಯಾಕೆಟ್ ಇರುತ್ತೆ. ಇವತ್ತಿಗೆ ಹಾಲಾದ್ರೂ ಕುಡ್ದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹಾಲನ್ನ ಬಿಸಿ ಮಾಡ್ಕೊಳ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ ಬಿಸಿ ಆಗೋರ್ಗು. ಬಿಸಿ ಆಗಿದ ತಕ್ಷಣ ಲೋಟಕ್ಕೆ ಹಾಕೊಳ್ಳೋಣ ಅಂತ ಹೋಗ್ತಾ ಲೋಟಕ್ಕೆ ಹಾಕೊಳ್ತಾ ಇದ್ದಂಗೆ ನೆಲದ ಮೇಲೆಲ್ಲ ಹಾಲ್ನ ನೀರ್ಪಲ್ ಮಾಡ್ತಾ ಇರ್ತಾನೆ. ಈಗ ಆ ಸೌಂಡಿಂದ ಮತ್ತೆ ಅಲ್ಲಿ ಯಾರಾದ್ರೂ ಕಳಾವತಿಗೆ ಗೊತ್ತಾಗ್ಬಿಡುತ್ತಾ ಅಥವಾ ಮತ್ತೆ ಅವ್ರ ಅಮ್ಮ ಬಂದು ರಾಜ್ಗೆ ಊಟ ಬಡಿಸ್ತಾರ?
ಇನ್ನ ಆ ಮನೇಲಿ ಏನಾದ್ರು ಕರ್ಕೊ ಬಂದಿಲ್ಲ ಅಂದ್ರೆ ಊಟ ಮಾಡಲ್ಲ ಅಂತ ರಾಜ್ ಪಟ್ಟು ಹಿಡ್ದು ಕೂತಿದ್ದಾನೆ. ಈಗ ಆ ವಿಚಾರಕ್ಕೆ ಕಾವ್ಯ ಹೋಗಿ ಕವಿಯವ್ರನ್ನ ಕರ್ಕೊಂಡ್ ಬರ್ತಾಳ. ಮತ್ತೆ ಅಲ್ಲೇನಾದ್ರೂ ಗೊಂದಲಗಳು ಹುಟ್ಟುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.